ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾಯರ ಏಕಾದಶಿ ಬಗ್ಗೆ ಅನೇಕ ನಿಮಗೆ ಗೊಂದಲಗಳಿರ್ತವೆ ಅಂತ ಗೊತ್ತು. ರಾಯರ ಏಕಾದಶಿಯನ್ನು ಹೇಗೆ ಮಾಡೋದು, ಯಾವಾಗಿಂದ ಶುರು ಮಾಡೋದು, ಎಷ್ಟು ದಿನ ಮಾಡಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ ಮತ್ತು ಗೊಂದಲ ಇರುತ್ತೆ ಅನ್ನೋದು ಕೂಡ ಗೊತ್ತು. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ರಾಯರ ಏಕಾದಶಿಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ನಾವು ಅನುಸರಿಸ್ಬೇಕು, ಹಾಗೆ ಏನೆಲ್ಲ ನಾವು ಮಾಡಬೇಕು ರಾಯರ ಏಕಾದಶಿಗೆ, ಏನೆಲ್ಲ ಮಾಡಿದರೆ ನಮಗೆ ರಾಯರ ಅನುಗ್ರಹ ಆಗುತ್ತೆ, ಯಾವ ದೇವತೆಯನ್ನು ಪೂಜೆ ಮಾಡಬೇಕು, ಯಾವ ದೇವತೆಯನ್ನು ಪೂಜೆ ಮಾಡಬಾರ್ದು, ಹಾಗೆ ತುಳಸಿಯನ್ನು ಕೀಳ್ಬೇಕೋ ಕೀಳ್ಬಾರ್ದು, ಅಥವಾ ತುಳಸಿಗೆ ನೀರನ್ನು ಹಾಕಬೇಕೋ ಬೇಡವೋ, ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ರಾಯರ ಏಕಾದಶಿಯನ್ನು ಮಾಡ್ತಕ್ಕಂತಹ ಸಂಪೂರ್ಣವಾದಂತಹ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ರಾಯರ ಏಕಾದಶಿಯನ್ನು ಮಾಡ್ತಕ್ಕಂತಹ ಭಕ್ತರು ಕಡ್ಡಾಯವಾಗಿ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ರಾಯರ ಏಕಾದಶಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿತಾ ಹೋಗೋಣ. ರಾಯರ ಏಕಾದಶಿ ಮಾಡೋದಕ್ಕೆ ಮೊದಲನೇದಾಗಿ ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳು ಬರ್ತವೆ. ಈ 3 ದಿನದಲ್ಲಿ ಏಕಾದಶಿಯ ಹಿಂದಿನ ದಿನವನ್ನ ನಾವು ದಶಮಿ ಅಂತ ಕರೆದ್ರೆ, ಏಕಾದಶಿ ನಂತರದ ದಿನವನ್ನ ದ್ವಾದಶಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದ್ರೆ ಏಕಾದಶಿ ಹಿಂದಿನ ದಿನ ನಾವೇನ್ ಮಾಡ್ಬೇಕು? ದಶಮಿ ಅಂದ್ರೆ ಏಕಾದಶಿ ಹಿಂದಿನ ದಿನ ದಶಮಿ ಅಲ್ವಾ? ಆ ದಶಮಿ ದಿನ ನಾವು ಏನನ್ನ ಮಾಡ್ಬೇಕು ಅಂತ ಹೇಳಿ ನೋಡೋದಾದ್ರೆ, ಸುಮಾರು ಒಂದು 5:15 5:30 ಒಳಗೇನೆ ನೀವು ತಲೆ ಸ್ನಾನವನ್ನ ಮಾಡಬೇಕಾಗುತ್ತೆ. ಇನ್ನೊಂದು ಕಡ್ಡಾಯವಾಗಿ ನಾನು ತಿಳಿಸ್ಕೊಡ್ತಕ್ಕಂತಹ ವಿಷಯ ಏನು ಅಂತಂದ್ರೆ, ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳಲ್ಲಿ ತುಳಸಿಗೆ ನೀರನ್ನ ಹಾಕಬಾರ್ದು, ಮತ್ತೆ ತುಳಸಿಯನ್ನ ಕಡ್ಡಾಯವಾಗಿ ನೀವು ತುಳಸಿಯನ್ನ ಕೀಳ್ಬಾರ್ದು. ಈ 3 ದಿನ ದಶಮಿ ಮತ್ತೆ ಏಕಾದಶಿ, ದ್ವಾದಶಿ 3 ದಿನನೂ ಕೂಡ ತುಳಸಿಯನ್ನ ಪೂಜೆ ಮಾಡಬೇಕು ವಿನಃ ಅದಕ್ಕೆ ನೀರನ್ನ ಕೂಡ ಹಾಕಬಾರ್ದು, ಮತ್ತೆ ತುಳಸಿಯನ್ನ ಕೂಡ ಕೀಳ್ಬಾರ್ದು. ಸೊ ದಶಮಿ ದಿನ ನೀವು 5:15 5:30 ಒಳಗೇನೆ ತಲೆ ಸ್ನಾನವನ್ನ ಮಾಡಿ ರಾಯರಿಗೆ ದೀಪವನ್ನ ಹಚ್ಚಬೇಕು. ಅಂದ್ರೆ ನೀವು ಬೆಳಗ್ಗೆನೆ ಪೂಜೆ ಮಾಡಿರ್ತೀರ ಅಲ್ವಾ? ಸೊ ಹಾಗಾಗಿ ನೀವು ಸಂಜೆ ಮತ್ತೆ ಒಂದ್ಸಾರಿ, ಬೆಳಗ್ಗೆ ಪೂಜೆ ಮಾಡಿದ್ರೂ ಕೂಡ ನೀವು ಸಂಜೆ ಮತ್ತೆ ಒಂದ್ಸಾರಿ ಶುದ್ಧವಾಗಿ ತಲೆಯನ್ನ ಸ್ನಾನ ಮಾಡಿಬಿಟ್ಟು, ಬೇಕಿದ್ರೆ ನಿಮಗೆ ಏನಾದರೂ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಅನ್ನೋದಾದ್ರೆ ಬಿಸಿ ನೀರಿಗೆ ಅಥವಾ ತಣ್ಣೀರಿಗೆ, ನಿಮಗೆ ಯಾವ್ದು ಬೇಕೋ ಅದು, ನೀವು ರಾಯರ ಭಕ್ತಿ ನಿಮಗೆ ಬಿಟ್ಟಿದ್ದು. ಬಿಸಿ ನೀರು ಅಥವಾ ತಣ್ಣೀರು ಯಾವುದಕ್ಕಾದ್ರೂ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ಹಾಗೆ ಸ್ವಲ್ಪ ಕಲ್ಲುಪ್ಪು ಮತ್ತೆ ಒಂದು ಸ್ವಲ್ಪ ಅರಿಶಿಣವನ್ನ ನೀವು ಆ ಒಂದು ನೀರಿಗೆ ಬೆರೆಸ್ಕೊಂಡ್ಬಿಟ್ಟು ನೀವು ತಲೆ ಸ್ನಾನವನ್ನ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೋಗುತ್ತೆ. ಮನೆಯೂ ಕೂಡ ಅಷ್ಟೇ, ನೆಲ ಒರೆಸುವಾಗ ನೀವು ಸ್ವಲ್ಪ ಅರಿಶಿಣ ಮತ್ತೆ ಉಪ್ಪನ್ನು ಹಾಕಿದ್ರೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಸಂಜೆ ನೀವು ತಲೆ ಸ್ನಾನವನ್ನ ಮಾಡಿ ರಾಯರಿಗೆ ದೀಪವನ್ನು ಹಚ್ಚಬೇಕಾಗುತ್ತೆ. ರಾಯರಿಗೆ ದೀಪವನ್ನು ಹಚ್ಚಿದ ನಂತರ ಸ್ವಲ್ಪ ಅಕ್ಷತೆ, ಹಳದಿ ಅಕ್ಷತೆ ಕಾಳು ಅಂದರೆ ಮಂತ್ರಾಕ್ಷತೆ ಎಲ್ಲ, ನಾರ್ಮಲ್ ಆಗಿ ನಿಮ್ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂತಹ ಹಳದಿ ಅಕ್ಷತೆಯನ್ನು ತಗೊಂಡು ಅದರಲ್ಲಿ ಒಂದು ತುಳಸಿ ದಳವನ್ನು ಹಿಡ್ಕೊಂಡ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅಂದರೆ ನೀವು ಯಾವುದಕ್ಕಾಗಿ ಏಕಾದಶಿಯನ್ನು ಮಾಡ್ತಾ ಇದ್ದೀರಾ, ಹೀಗೆ ನನ್ನ ಈ ಒಂದು ಅಭಿವೃದ್ಧಿಗಾಗಿ ನಿನಗೆ ಇವತ್ತಿಂದ ನಾನು ಏಕಾದಶಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಂಕಲ್ಪವನ್ನು, ನಿಮ್ಮ ಮನಸ್ಸಲ್ಲಿ ಏನೇನು ಕೋರಿಕೆಗಳಿದಾವಲ್ವ ಆ ಎಲ್ಲ ಕೋರಿಕೆಗಳನ್ನು ಹೇಳ್ಕೊಂಡ್ಬಿಟ್ಟು, ರಾಯರ ಹತ್ರ ಹೇಳ್ಕೊಂಡ್ಬಿಟ್ಟು, ಹೀಗೆ ಇದಕ್ಕೋಸ್ಕರ ನಾನು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀನಿ ನಿನಗೆ ಅಂತ ಹೇಳಿಬಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅದಾದ ನಂತರದಲ್ಲಿ ಸಂಕಲ್ಪ ಮಾಡಿದ ಆ ತಕ್ಷಣದಿಂದನೇ ನಿಮ್ಮ ಏಕಾದಶಿ ಶುರುವಾಗುತ್ತೆ. ಅದಕ್ಕಾಗಿನೇ ನೀವು ರಾತ್ರಿ ಯಾವುದೇ ರೀತಿಯಾದಂತಹ ಅಕ್ಕಿ, ಗೋಧಿ, ಬಾರ್ಲಿ ಈ ಥರ ಏನು ಊಟಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಸಿಹಿ ಅವಲಕ್ಕಿ ಮಾತ್ರ ಸೇವನೆಯನ್ನು ಮಾಡಬೇಕಾಗುತ್ತೆ ರಾತ್ರಿ ಹೊತ್ತಲ್ಲಿ. ಸಿಹಿ ಅವಲಕ್ಕಿ ಬಿಟ್ಟರೆ ಮತ್ತೆ ಏನನ್ನೂ ಕೂಡ ನೀವು ತಗೋಬಾರ್ದು ಊಟಕ್ಕೆ. ಆದ ನಂತರದಲ್ಲಿ ನೀವು ಚಾಪೆ ಮೇಲೇ ಮಲಗಬೇಕು, ಬೆಡ್ ಮೇಲೆ ಮಲಗಕ್ಕೆ ಹೋಗಬೇಡಿ. ಹೆಚ್ಚಾಗಿ ಚಾಪೆ ಮೇಲೆ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ ಅವತ್ತೊಂದು ದಿನ. ಇಷ್ಟನ್ನು ನೀವು ಏಕಾದಶಿ ಹಿಂದಿನ ದಿನ ದಶಮಿ ದಿನ ನೀವು ಇಷ್ಟನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ಈ ಒಂದು ವಿಡಿಯೋಗೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆದರೆ ನೋಡೋರು ಬೇಜಾರಾಗೋಗುತ್ತೆ. ಹಾಗಾಗಿ ನಾವು ವಿಡಿಯೋನ ಪಾರ್ಟ್ ಆಗಿ ಮಾಡ್ತಾ ಹೋಗೋಣ. 4 ನಿಮಿಷದ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಅಂದರೆ ದಶಮಿ, ಏಕಾದಶಿ, ದ್ವಾದಶಿ 3 ಪಾರ್ಟ್ ಆಗಿ 3 ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ದಶಮಿ ದಿನ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ
ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಏಕಾದಶಿ ವ್ರತವನ್ನು ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ.